ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೀನರಾಶಿಯವರಿಗೆ ಜುಲೈ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಶನೇಶ್ವರ ಇದ್ದಾನೆ, ತೃತೀಯ ರಾಶಿಯಲ್ಲಿ ಕುಜ, ಪಂಚಮ ರಾಶಿಯಲ್ಲಿ ರವಿ ಬುಧರು, ಹಾಗೆ ಪಂಚಮ ರಾಶಿಯಲ್ಲಿರುವಂತಹ ಚತುರ್ಥದಲ್ಲಿರುವ ಚತುರ್ಥ ರಾಶಿ ರವಿ ಬುಧರು. ಪಂಚಮ ರಾಶಿಗೆ 17ನೇ ತಾರೀಖು ನಂತರದಲ್ಲಿ ರವಿ ಗುರುವಿನ ಸಂಯೋಗವಾಗುತ್ತೆ. ಹಾಗೆ ಷಷ್ಠ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, ಇನ್ನು 12ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಇದೆ. ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ 3 ನಕ್ಷತ್ರದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಹಾಗೆ ಈ ಜುಲೈ ತಿಂಗಳಲ್ಲಿ ನೋಡಿ ಏನಪ್ಪ ಹಬ್ಬ ಹರಿದಿನಗಳು ಅಂತಂದರೆ, ಆರಂಭದ ದಿವಸ ಬಹಳ ಚೆನ್ನಾಗಿದೆ. ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ ಅಂತ ಹೇಳಿದೆ. 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 10ನೇ ತಾರೀಕಿಗೆ ಬುಧ ಜಯಂತಿ, ಹಾಗೆ 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯೂ ಕೂಡ ಇದೆ. 15ನೇ ತಾರೀಕಿಂದ ಆಷಾಢ ಮಾಸ ಅಂತೇಳಿ ಆರಂಭವಾಗುತ್ತೆ. ಆಷಾಢ ಮಾಸ ಅಂತಂದರೆ ಒಂದು ಹಂತಕ್ಕೆ ದೇವತಾ ಆರಾಧನೆ ಮಾಡಲಿಕ್ಕೆ ಒಳ್ಳೆಯದೇ. ಯಾಕಂದರೆ 17ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗಾಗಿ ಸ್ನಾನ, ದೇವತಾ ಅರ್ಚನೆ ಇಂತಹದ್ದನ್ನು ಮಾಡಲಿಕ್ಕೆ ಬಹಳ ಒಳ್ಳೆಯದಾದಂಥದ್ದು. 24ನೇ ತಾರೀಕು ಆಡಿ ಶುಕ್ರವಾರ, ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ 25ನೇ ತಾರೀಕಿಗೆ ಪ್ರಥಮ ಏಕಾದಶಿ ವ್ರತ ಪೂಜೆ ಅನುಷ್ಠಾನ ಮಾಡಲಿಕ್ಕೆ ಬಹಳ ಒಳ್ಳೆಯದಾದಂಥದ್ದು. 29ನೇ ತಾರೀಕಿಗೆ ಗುರುಪೂರ್ಣಿಮೆ, ಹಾಗೆ 31ಕ್ಕೂ ಕೂಡ ಶುಕ್ರವಾರ. ಹೀಗೆ ಇದೆ. ಒಟ್ಟಿನಲ್ಲಿ ಪ್ರತಿ ಆಷಾಢ ಮಾಸದ ಶುಕ್ರವಾರವೂ ಕೂಡ ಅಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ಸಮಯ. ಯಾಕಂದರೆ ಕರ್ಕಾಟಕ ರಾಶಿಗೆ ರವಿ ಹೋದಾಗ ಒಂದು ಹಂತಕ್ಕೆ ವಿಷ್ಣುವಿನ ಆರಾಧನೆಯನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡಲಿಕ್ಕೆ ಹೇಳುತ್ತೆ. ಹಾಗೆ 15ನೇ ತಾರೀಕು ನಂತರದಲ್ಲಿ ಆಷಾಢ ಮಾಸ ಇರುವುದರಿಂದ ಸ್ವಲ್ಪ ಈ ಸಂಸ್ಕಾರ ಕ್ರಮಗಳನ್ನು ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಮಿಕ್ಕಿರುವಂಥದ್ದು ಆರಂಭದ ದಿವಸ 14ನೇ ತಾರೀಕು ಒಳಗಡೆಗೆ ಮಾಡಿಕೊಳ್ಳಿ ನೀವು. 5ನೇ ತಾರೀಕು ಹಾಗೆ 9ನೇ ತಾರೀಕು ಇದು 2 ಪ್ರಶಸ್ತವಾಗಿದೆ. ಈ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಗೃಹಸ್ಥಿತಿಯನ್ನು ತಿಳ್ಕೊಂಡು ಹೇಳುವಂಥ ಪ್ರಯತ್ನ ಮಾಡೋಣ. ಮೀನರಾಶಿಯವರಿಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ, ಒತ್ತಡ ಇದೆ. ಈ ತಿಂಗಳಾದರೂ ದಾರಿ ಆಗುತ್ತಾ, ಅಥವಾ ಈ ತಿಂಗಳಾದರೂ ಕೂಡ ಏನಾದರೂ ನಮಗೆ ಒಳ್ಳೆಯ ಬೆಳಕು ಸಿಗಬಹುದಾ ಜೀವನದಲ್ಲಿ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಒಂದು ಹಂತಕ್ಕೆ ಗುರು ಪಂಚಮ ರಾಶಿಗೆ ಬಂದಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮಾಡಿದ್ದುಣ್ಣೋ ಮಹಾರಾಜ ಅಂತ ಹೇಳ್ತಾನೆ. ಹಿಂದೆ ನೀವೇನೇನು ಪುಣ್ಯತಮವಾದಂಥ ಕೆಲಸವನ್ನು ಮಾಡಿದಿರೋ, ಪರೋಪಕಾರ ಮಾಡಿದಿರೋ, ಬ್ಯಾಂಕಲ್ಲಿ ಏನೇನು ಇಟ್ಟಿದ್ದೀರೋ, ಅಮೌಂಟ್ ಇಟ್ಟಿದ್ದೀರೋ, ಹಾಗಾಗಿ ಫಿಕ್ಸೆಡ್ ಇಟ್ಟಿರುವಂಥ ಅಮೌಂಟು, ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಪುಣ್ಯ, ಹೀಗೆ ಎಲ್ಲವೂ ಕೂಡ ಈಗ ಅಷ್ಟಷ್ಟಾಗಿ ನಿಮಗೆ ಸಿಗುವಂತಹ ಒಂದು ಸಮಯ ಇದೆ. ದೊಡ್ಡ ದೊಡ್ಡ ರೀತಿಯಲ್ಲೇ, ಸ್ವಲ್ಪ ಅಂತಲ್ಲ. ಯಾಕಂದ್ರೆ ನಾವು ಜೀವನದಲ್ಲಿ ಒಂದಷ್ಟು ಚಿಂತೆ ಮಾಡ್ತಾ ಇರ್ತೇವೆ, ಈಗ ಆಗಬಹುದು ಅಥವಾ ಸಿಗಬಹುದು ಹೀಗಂತ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಪಂಚಮಕ್ಕೆ ಉಚ್ಚ ರಾಶಿಗೆ ಗುರು ಹೋದಾಗ ನೀವು ಧಾರ್ಮಿಕವಾದಂಥ ಪ್ರಯತ್ನವನ್ನು ಜಾಸ್ತಿ ಮಾಡುವಾಗ ಗುರು ಅನುಗ್ರಹಿಸ್ತಾನೆ. ಮತ್ತು ಹಿಂದೆ ಇಟ್ಟಿರುವಂತಹ ಹಣಕಾಸು ವ್ಯವಸ್ಥೆ ವ್ಯವಹಾರಗಳು ಎಲ್ಲವೂ ಕೂಡ ಒಳ್ಳೆ ರೀತಿಯಾಗಿ ವೃದ್ಧಿಯಾಗುವಾಗ ಆಗುತ್ತೆ. 7.5 ಶನಿ ಇದ್ದರೂ ಕೂಡ ನಿಮಗೊಂದಂಥ ಹಣಕಾಸಿಗೆ ಈ ತಿಂಗಳಲ್ಲಿ ಬಹಳ ಲಾಭಾಂಶಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ 7.5 ಶನಿಯಲ್ಲೂ ಒಂದಷ್ಟು ಒಳ್ಳೆಯದಾಗಿಬಿಡುತ್ತೆ. ನಮಗೆ ಯಾವುದೋ ಒಂದು ದೊಡ್ಡ ಕೆಲಸ ಸಿಗುತ್ತೆ, ತುಂಬ ಹೋರಾಟ ಮಾಡಬೇಕಾಗುತ್ತೆ, ಅದರಿಂದ ಜಯ ಗಳಿಸುವ ಹಾಗಾಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಯಾವುದೋ ಒಂದು ದೊಡ್ಡ ಅಡ್ವೊಕೇಟ್ ಅವರಿಗೂ ದೊಡ್ಡ ಕೇಸುಗಳು ನಡೀತಾ ಇರುತ್ತೆ. ಆ ಕೇಸನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಹೆದರ್ತಾ ಇರ್ತಾರೆ. ನೀವು ಬಲಿಷ್ಠವಾಗಿ ಅದು ಎದುರಿಸಿ ಜಯವನ್ನು ಗಳಿಸುವ ಹಾಗಾಗತ್ತೆ. ಯಾಕಂದರೆ ಜೀವನವೇ ಹಾಗಲ್ವಾ. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ತೇವೆ, ಆದರೆ ಎಲ್ಲವನ್ನು ಕೂಡ ಭಗವಂತನ ನಮ್ಮ ಹಿಂದೆ ಇದ್ದು ನಡೆಸ್ತಾನೆ ಅಲ್ವಾ. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಈ ತಿಂಗಳಲ್ಲಿ ಭಗವಂತ ನಿಮ್ಮ ಹಿಂದೆ ಕೃಷ್ಣ ಇದ್ದಾನೆ. ರಥಮ್ಮ ಸಾರಥಿನಂ ವಿಧಿ, ಸಾರಥಿಯಾಗಿ ಮುಂದೆ ಕೂತಿದ್ದಾನೆ, ಹಿಂದೆ ಅವನೇ ಅನುಗ್ರಹಿಸ್ತಾ ಇದ್ದಾನೆ, ಮಧ್ಯದಲ್ಲಿ ನೀವು ಕೂತಿದ್ದೀರಿ. ಏನು ನಿಮ್ಮ ಕರ್ತವ್ಯ ನೀವು ಮಾಡಬೇಕು. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಕರ್ತವ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ನೀವು ಬೇರೆ ಎಲ್ಲ ಅವನು ನಡೆಸ್ತಾನೆ, ಬೇರೆ ಎಲ್ಲ ಅವನು ಕೊಡ್ತಾನೆ, ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾ ನಮ್ಮ ಕರ್ತವ್ಯದ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಬರಬೇಕು. ಇನ್ನು ವಿಡಿಯೋ ಕೊನೆಯಲ್ಲಿ ಮೀನರಾಶಿಯವರಿಗೆ ಒಂದಷ್ಟು ಸುಲಭವಾದಂಥ ಪರಿಹಾರಗಳನ್ನು ಕೂಡ ನಕ್ಷತ್ರ ಪರಿಹಾರದ ಮೂಲಕವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಈ ತಿಂಗಳಲ್ಲಿ ಒಂದೊಂದು ತಿಂಗಳಕ್ಕೂ ಕೂಡ ಅಷ್ಟೇ ಸುಲಭವಾದಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ. ಅಂದರೆ ಎಷ್ಟೋ ಸಲ ನಾವು ಸಣ್ಣ ಕೆಲಸಗಳು ಕೂಡ ನಮ್ಮ ದೊಡ್ಡದಾದಂಥ ಜೀವನದಲ್ಲಿ ದಾರಿ ಆಗುತ್ತೆ.
ನೋಡಿ, ಒಂದು ಲೆಕ್ಕ ಹಾಕಿ, ನೀವು ಯಾವುದೋ ಒಂದು 20 ವರ್ಷದಿಂದ ಯಾವುದೋ ಒಂದು ಹೂಡಿಕೆ ಮಾಡಿರುವಂಥ ಸಣ್ಣ ಅಮೌಂಟು ಅಂತಲೇ ಇಟ್ಕೊಳ್ಳಿ, ಇವತ್ತೆಷ್ಟು ಬೃಹದಾಕಾರದವಾಗಿ ನಡೆದಿದೆ ಅಲ್ವಾ. ಒಂದು ಬಂಗಾರದ ಮೇಲೆ ಇಟ್ಕೊಳ್ಳಿ, ಒಂದು 20-25 ವರ್ಷದಿಂದ ಒಂದು 500 ರೂಪಾಯಿ ನಾನು ದುಡ್ಡು ಹಾಕಿಟ್ಟಿದ್ದೇನೆ ಅಂತ ಇವತ್ತೆಷ್ಟು ಅದ್ರ ಜಾಸ್ತಿ ಆಗಿರುತ್ತಲ್ವ. ಹಾಗಾಗಿ ನಾವು ಕೆಲವೊಂದು ಸಲ ಸಣ್ಣದು ಅಂತ ಅಂದ್ಕೊಳ್ತೇವೆ, ಆದರೆ ಜೀವನದ ಮೌಲ್ಯ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡಲ್ಲೂ ಕೂಡ ಇರುತ್ತೆ. ಯಾಕಂದರೆ ನಾವು ಒಂದೊಂದು ತೀರ್ಮಾನವನ್ನು ಸರಿಯಾಗಿ ತೆಗೆದುಕೊಂಡ್ರೆ ಇನ್ನು 20 ವರ್ಷಕ್ಕೆ ಅದು ಬಹಳ ಬೃಹತ್ತಾಕಾರವಾಗಿ ಬೆಳೀತದೆ ಅಲ್ವಾ. ಇವತ್ತದೇನೂ ಫಲಿತಾಂಶ ಸರಿಯಾಗಿಲ್ಲದೇ ಇರಬಹುದು. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಿಧಾನವಾಗಿ ಲಾಂಗ್ ಟರ್ಮಲ್ಲಿ ನಾವು ಯೋಚನೆ ಮಾಡಬೇಕು. ನಿಮ್ಮೆಲ್ಲ ವೀಕ್ಷಣೆಯಿಂದ ಬಹಳಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಿ. ಹಾಗೆ ಆ ನಕ್ಷತ್ರ ಪರಿಹಾರಗಳು ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ಒಂದಷ್ಟು ವರ್ಷದಿಂದ ಅದನ್ನೇ ಮಾಡ್ತಾ ಇರುತ್ತೆ. ಸಣ್ಣ ಸಣ್ಣ ಪರಿಹಾರಗಳು, ಏನು ದೊಡ್ಡದಾದಂಥ ದೊಡ್ಡ ಮೊತ್ತದ ಖರ್ಚು ಇಲ್ಲ, ಹಾಗೆ ದೊಡ್ಡದಾದಂತಹ ಸಮಯವೂ ಕೂಡ ಬೇಕಾಗಿಲ್ಲ. ಏನೋ ಒಂದು ದಿವಸಕ್ಕೆ ಒಂದು 5 ನಿಮಿಷ 10 ನಿಮಿಷವೋ ಅಥವಾ ತಿಂಗಳಲ್ಲಿ ಒಂದು 3 ದಿವಸ 4 ದಿವಸವೋ ನಕ್ಷತ್ರ ಪರಿಹಾರಗಳು. ಯಾಕಂದರೆ ನಕ್ಷತ್ರ ಧರತೆ ಪಾಪಂ ಯೋಗ ದ್ರೋಗ ನಿವಾರಣಂ ಎಂಬುದಾಗಿ ಕರೀತಾರೆ. ನಮ್ಮ ಪಾಪಗಳೆಲ್ಲ ಕ್ಷೀಣವಾಗಬೇಕು ಅಂತಂದರೆ ನಕ್ಷತ್ರ ದೇವತೆ ಆರಾಧನೆ ಮಾಡಬೇಕು. ಆ ನಕ್ಷತ್ರಕ್ಕೆ ಸಂಬಂಧವಾದಂತಹ ಪರಿಹಾರಗಳನ್ನೇ ಮಾಡ್ತಾ ಹೋಗಬೇಕು. ಅದರಿಂದ ಏನಾಗುತ್ತೆ, ಆ ದೇವತಾ ಪರಿಹಾರವನ್ನು ಮಾಡಿದ್ರೆ, ನಕ್ಷತ್ರ ಅಂದರೆ ಕೇವಲ ಅಶ್ವಿನಿ ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರವನ್ನೇ ಮಾಡಬೇಕು ಅಂತ ಅರ್ಥ ಅಲ್ಲ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ಹೇಳುವಂಥ ದೇವತೆ ಇರುತ್ತೆ. ಆ ದೇವತೆಗೆ ಸಂಬಂಧವಾದಂಥ ಅಭಿಮಾನಿ ದೇವತೆಯನ್ನು ಪೂಜೆ ಮಾಡಬೇಕು. ನಮ್ಮ ಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವತಾ ಪೂಜೆ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಗ್ರಹವನ್ನು ಮಾಡುವಂಥದ್ದು ಒಂದು ಲಕ್ಷಣವೇ. ಉದಾಹರಣೆಗೆ ಶನೇಶ್ವರನ್ನು ಮಾಡಬೇಕು ಅಂದರೆ ಈಶ್ವರನ ಪೂಜೆ ಹೇಳ್ತಾರೆ. ಅಥವಾ ನಾವು ವಿಶೇಷವಾಗಿ ಬುಧನನ್ನು ಮಾಡಬೇಕು ಅಂದರೆ ನಾರಾಯಣನ ವಿಷ್ಣುವನ್ನು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಇವೆಲ್ಲ ಶಾಸ್ತ್ರಗಳಲ್ಲಿ ಹೇಳುವಂಥದ್ದು. ಆ ಕ್ರಮವಾಗೇ ನಾವು ಉಪಾಸನೆ ಆರಾಧನೆ ಮಾಡ್ತಾ ಬಂದರೆ ಹೆಚ್ಚಿನದಾದಂಥ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಹೆಚ್ಚಿನದಾದಂಥ ಫಲಿತಾಂಶ ಇರುವುದಿಲ್ಲ. ಏನೋ ಆಗತ್ತೆ ಹೋಗುತ್ತೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ಹಾಗೆ ವಿಡಿಯೋ ಕೊನೆಯಲ್ಲಿ ಗಮನಿಸಿ ನೋಡೋಣ. ಈ ತಿಂಗಳಲ್ಲಿ ಏನೇನೋ ಒಂದು ಹಣಕಾಸಿಗೆ ಆ ಗುರು ನಿಮ್ಗೆ ಅನುಗ್ರಹಿಸ್ತಾ ಇದ್ದಾನೆ. ಹಾಗಾಗಿ ಆರ್ಥಿಕವಾಗಿ ಒಳ್ಳೆ ರೀತಿಯಾದಂಥ ಬಲಿಷ್ಠ ಆಗುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ರಾಶಿನ ಶನೇಶ್ವರ ಬೆಳಗ್ಗೆ ಏಳಲಿಕ್ಕೆ ಲೇಟ್ ಆಗ್ತಾ ಇದೆ, ಅಥವಾ ಸ್ವಲ್ಪ ನಿದ್ದೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅಥವಾ ಸ್ವಲ್ಪ ತಲೆ ಸುತ್ತದಾಗ ಆಗ್ತಾ ಇದೆ, ಏನೋ ಒಂದು ಮನಸ್ಸಿನಲ್ಲಿ ಹಿಂಗೆ ಅನಿಸ್ತಾ ಇದೆ. ಚೆನ್ನಾಗಿ ಹೆಚ್ಚು ನಿದ್ರೆ ಮಾಡುವ ಪೂರ್ವದಲ್ಲಿ 1 ತಾಸು 2 ತಾಸು ಮುಂಚೆ ಮೊಬೈಲಲ್ಲಿ ಸೈಲೆಂಟ್ ಮಾಡಿ ಇಟ್ಕೊಂಬಿಡಿ. ಮರುದಿವಸ ಬೆಳಗ್ಗೆ ಎದ್ದು ನೋಡಲಿಕ್ಕಾಗತ್ತೆ. ಯಾಕಂದ್ರೆ ತೀರಾ ಎಮರ್ಜೆನ್ಸಿ ಇದ್ದರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗಾರು ಫೋನ್ ಮಾಡ್ತಾರೆ ಅಲ್ವಾ. ಹಾಗಾಗಿ ಏನೇ ಇದ್ದರೂ ಕೂಡ ನಿದ್ರೆ ಬಹಳ ಮುಖ್ಯವಾದಂಥದ್ದು ನಿಮಗೆ. ಯಾಕಂದರೆ ಸ್ವಲ್ಪ ಲಗ್ನದಲ್ಲಿ ಶನಿ ಇದ್ದಾಗ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳು, ದಿಢೀರ್ನೆ ಅದೇನೋ ಬಂದೋಯ್ತಪ್ಪ, ಏನೋ ಉಸಿರಾಟಕ್ಕೆ ತೊಂದರೆ ಆಯ್ತು, ಹೀಗೆ ನಿಮ್ಮಲ್ಲೇ ಅನಿಸ್ಬಿಡುತ್ತೆ. ಯಾಕಂದರೆ ನಮ್ಮ ಮನಸ್ಸು ಬಹಳ ಬಲಿಷ್ಠವಾಗಿದ್ದರೆ ಯಾವ ರೋಗವೂ ಆದಷ್ಟು ಬೇಗನೆ ಬರಲ್ಲ. ಹಾಗಾಗಿ ಮನಸ್ಸನ್ನು ಬಹಳಷ್ಟು ಬಲಿಷ್ಠವಾಗಿ ಇಟ್ಕೊಳ್ಬೇಕು. ಅದಕ್ಕೇನು ಅಂತಂದರೆ ಸರಿಯಾದಂತಹ ಒಂದು ಅವರವರ ಶರೀರಕ್ಕೆ ಅನುಗುಣವಾದಂತಹ ಒಂದು 5 ತಾಸೋ 6 ತಾಸೋ 7 ತಾಸೋ ನಿಮ್ಮ ಸಮಯಕ್ಕೆ ನೋಡಿ ನಿಮಗೆ ಯಾವ್ಯಾವ ಥರ ನಿದ್ರೆ ಶರೀರಕ್ಕಿದೆಯೋ ಆ ತರಹ ನಿದ್ರೆಗಳನ್ನು ಕೂಡ ಸರಿಯಾದಂಥ ಒಂದು ಕ್ರಮದಲ್ಲಿ ಮಾಡುವಂಥದ್ದು ಬಹಳ ರೂಢಿ ಮಾಡಿಕೊಳ್ಬೇಕು. ಹಾಗೆ ತೃತೀಯ ಸ್ಥಾನದ ಕುಜ ಒಂದಂತಕ್ಕೆ ಭೂಮಿ ವ್ಯಾಪಾರದಲ್ಲೂ ಒಂದಂತಕ್ಕೆ ಲಾಭಾಂಶಗಳನ್ನು ಕಾಣಬಹುದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಅಥವಾ ಬ್ರೋಕರ್ ಇರಬಹುದು, ಅಥವಾ ದೊಡ್ಡ ದೊಡ್ಡ ಬಿಲ್ಡರ್ಗಳಿರಬಹುದು. ನಿಮಗೆಲ್ಲ ಈ ತಿಂಗಳಲ್ಲಿ ಒಂದು ಹಂತಕ್ಕೆ ಲಾಭಾಂಶಗಳು. ಶುಕ್ರನ ಮನೆಯಲ್ಲಿ ಕುಜ ಇದ್ದಾನೆ, ಎಲ್ಲೋ ಒಂದು ಕಡೆಗೆ ಭ್ರಾತರರಿಂದ ಸೋದರರಿಂದ ಎಲ್ಲೋ ಒಂದು ಕಡೆ ಅನುಕೂಲತೆಗಳನ್ನು ಕೂಡ ಕಾಣುವಂಥ ಚಾನ್ಸಸ್ ಇದೆ. ನಿಮಗೆ ಅದು ಬಹಳ ಒಳ್ಳೆಯದೇ ಅಲ್ವಾ. ನಿಮಗೆ ಎಷ್ಟೋ ಸಲ ತೊಂದರೆ ಬರ್ತಾ ಇರುತ್ತೆ, ಆದರೆ ಕುಜನು ಈ ತಿಂಗಳಲ್ಲಿ ಏನೋ ಒಂದು ಕಡೆ ಒಳ್ಳೇದು ಮಾಡ್ತಾ ಇದ್ದಾನೆ. ಚತುರ್ಥ ರಾಶಿ ಬುಧ, ಸ್ವಲ್ಪ ಕೋರ್ಟು ಕಚೇರಿ ವಿಷಯದಲ್ಲಿ ಜಜವೂ ಕೂಡ ಆಗುತ್ತೆ. ಅದೇ ತರಹ ನಿಮ್ಮ ಸಮಯವೂ ಕೂಡ ಜಾಸ್ತಿ ಯೋಚನೆ ಮಾಡಬೇಕು. ನೀವು ಬುಧನು ಚತುರ್ಥ ರಾಶಿಯಲ್ಲಿದ್ದಾಗ ನಿಮಗೇ ಏನೋ ಒಂದು ಬುದ್ಧಿ ಕರ್ಮಾನುಸಾರಿಣಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಹಿಂದೆ ಡಿಪಾಸಿಟ್ ಮಾಡಿದ್ದು ಅಂತಂದರೆ ಕರ್ಮ ಅಂತಂದರೆ ಒಳ್ಳೆಯ ಕರ್ಮವನ್ನು ಮಾಡಿದಾಗ ಒಳ್ಳೆಯ ಬುದ್ಧಿ ಪ್ರೇರಣೆ ಆಗಿಬಿಡುತ್ತೆ. ಇದನ್ನು ನಾನು ಹೇಗೆ ತೆಗೆದುಕೊಂಡ್ರೆ ಆಗುತ್ತೆ, ಇದು ಶಾರ್ಟ್ ಕಟ್ ದಾರಿಯಲ್ಲಿ ಹೀಗೆ ಹೋದರೆ ನನಗೆ ಒಂದು ಸಿಗ್ನಲ್ ಸಿಗೋದಿಲ್ಲ, ಹೋಗ್ಲಿಕ್ಕಾಗತ್ತೆ ಅಂಥೇಳಿ ಯೋಚನೆ ಮಾಡೋದಿಲ್ವ. ಹಾಗೆ ನಿಮ್ಮ ಬುದ್ಧಿ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಈ ತಿಂಗಳಲ್ಲಿ. ಯಾಕಂದರೆ ಸೂಕ್ಷ್ಮವಾದಂಥ ಬುದ್ಧಿ ಎಲ್ಲರಿಗೂ ಬೇಕು. ಸೂಕ್ಷ್ಮವಾದಂಥ ಬುದ್ಧಿ ಕೆಲವೊಂದಷ್ಟು ಸಲ ಆಗುತ್ತೆ, ಎಲ್ಲ ಸಲನೂ ಕೂಡ ಸೂಕ್ಷ್ಮವಾದಂಥ ಬುದ್ಧಿ ಕೆಲಸ ಮಾಡೋದಿಲ್ಲ. ಸೂಕ್ಷ್ಮವಾದಂಥ ಬುದ್ಧಿ ಕೆಲಸ ಮಾಡುತ್ತೆ, ಸರಿಯಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಇನ್ನು ಷಷ್ಠ ಸ್ಥಾನ ಶುಕ್ರ, ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಇದೆ ನಿಮಗೆ. ಒಂದಷ್ಟು ಪ್ರಯಾಣ ಯೋಗ, ಒಂದಷ್ಟು ಇನ್ನೊಬ್ಬರ ಜೊತೆಗೆ ಓಡಾಡುವಂಥದ್ದು, ಅದರ ಜೊತೆಗೆ ನಿಮ್ಮ ಬಾಲ್ಯ ಸ್ನೇಹಿತರು, ತುಂಬ ದೂರದಲ್ಲಿರುವಂಥವರು, ಹೊರಗಡೆಯಲ್ಲಿರುವಂಥವರು ಸಿಗುವಂಥವರು ಅಲ್ವಾ, ಇಂಥದ್ದೆಲ್ಲ ಆಗುತ್ತೆ. ಶುಕ್ರ ಷಷ್ಠದಲ್ಲಿದ್ದಾಗ ಸ್ವಲ್ಪ ಪ್ರಯಾಣ ಆಗುತ್ತೆ, ಏನೋ ಒಂದು ಖುಷಿಯಾಗುತ್ತೆ. ಆದರೆ ಕೊನೆಗೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಬೇಜಾರು ಅಂತಂದರೆ ದೂರ ಆಗೋಯ್ತಲ್ಲ ಆಡುವಂಥದ್ದು ಕೂಡ ಆಗುತ್ತೆ. ಕೇತು ನಿಮ್ಮ ತಂದೆ ತಾಯಿಯವರ ವಿಷಯದಲ್ಲಿ, ನಿಮ್ಮ ಕುಟುಂಬದವರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಯಾಕಂದರೆ ಕುಟುಂಬದಿಂದ ಒಂದು ಸ್ವಲ್ಪ ಸಾಮರಸ್ಯ ಚೆನ್ನಾಗಿದ್ದರೂ ಕೂಡ ಯಾವುದೋ ಸ್ವಲ್ಪ ಬೇಜಾರು, ಯಾವುದೋ ಒಂದು ಚಿಂತೆ,
ಇದು ಯಾಕೋ ಹೀಗೆ ಮಾಡ್ಕೊಂಬಿಟ್ಟಿಲ್ಲ, ನಾ ಯಾಕೋ ಹೀಗೆ ಹೇಳಿಬಿಟ್ಟಲ್ಲ, ಹೀಗೆ ಈ ಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಕೌಟುಂಬಿಕವಾದಂಥ ವಿಷಯದಲ್ಲಿ ಜಾಗ್ರತೆ. ಮಕ್ಕಳ ವಿಷಯದಲ್ಲಿ ಬಹಳ ದೇವರು ಚೆನ್ನಾಗಿ ಕೊಡ್ತಾನೆ. ವಿವಾಹಾದಿಗಳಾಗದೇ ಇದ್ದವರಿಗೂ ಕೂಡ ವಿವಾಹ ಸಿಗುವಂಥದ್ದು. ಯಾಕಂದರೆ ತೃತೀಯ ರಾಶಿಯ ಕುಜ, ಪಂಚಮದ ಗುರು ಕೂತಿದ್ದಾನೆ. ಹಾಗಾಗಿ ವಿವಾಹಕ್ಕೆ ಪ್ರಯತ್ನ ಜಾಸ್ತಿ ಮಾಡಿ. ಎಷ್ಟೋ ಸಲ ಪ್ರಯತ್ನ ಮಾಡದೇ ಇದ್ರೆ ಆಗಲ್ಲ. ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ, ಪ್ರಯತ್ನ ಸಫಲವಾಗಬಹುದು. ವಿವಾಹ ನಂತರದಲ್ಲಿ ಸಂತಾನಗಳು ಕೂಡ ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ಸಂತಾನಗಳನ್ನು ಕೂಡ ಗುರು ನೀಡ್ತಾನೆ. ಮತ್ತು ಈ ಶನಿಯ ಸಂಬಂಧವಾದಂಥ ತೊಂದರೆಗಳಿದ್ದರೂ ಕೂಡ ಎಷ್ಟಾಗತ್ತೋ ಅಷ್ಟು ಬಲಿಷ್ಠವಾಗಿ ಗುರುವಿನ ಆರಾಧನೆ, ಗುರುವಿನ ನಾಮಸ್ಮರಣೆ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಫೋಕಸ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಈ ತಿಂಗಳ ನೋಡಿ ಏನಾದರೂ ಅವಕಾಶ ಸಿಕ್ಕಿದೆ ಅಂತಾದರೆ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಕೂಡ ಶುರು ಮಾಡಿ. ಗುರು ಪಂಚಮದ ಇದ್ರೆ ಆಗತ್ತೆ. ಕೆಲವೊಂದು ಕಡೆ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಶುರು ಮಾಡೋದು. ನಾನು ಹಿಂದೆ ಹೇಳಿದಾಗೆ ಇವತ್ತು ಸಣ್ಣದಿರ್ಬೋದು, ನಾಳೆ ದೊಡ್ಡದಾಗಿ ಬೆಳೆಯುವಂಥ ಸಾಧ್ಯತೆಗಳಿದೆ. ಇವತ್ತೇ ದೊಡ್ಡದಾಗಬೇಕು ಅಂದರೆ ಯಾವುದೂ ಕೂಡ ಆಗೋದಿಲ್ಲ. ನಾವು ಎಷ್ಟು ವರ್ಷ ಒದ್ದಾಡಿ ಜ್ಞಾನವನ್ನು ಕಲಿತಾ ಇದ್ದೇವೆ, ಇನ್ನೂ ಓದ್ತಾ ಇರಬೇಕಲ್ವ ಜೀವನ. ಹಾಗೆ ಪ್ರತಿಯೊಂದು ಕೂಡ ಸಣ್ಣದಾಗಿ ಬೆಳೀತಾ ಇರುತ್ತೆ. ಅದನ್ನು ಪ್ರಯತ್ನ ಮಾಡಿ. ಇವತ್ತು ಗಿಡ ನೆಡೋಣ, ನಾಳೆಗೆ ಇನ್ನೊಂದಷ್ಟು ವರ್ಷದಲ್ಲಿ ಅದು ಫಲ ಸಿಗುತ್ತೆ. ಇವತ್ತೇ ಆ ಫಲದ ನಿರೀಕ್ಷಣೆ ಬೇಡ. ಯಾವತ್ತು ಫಲದ ನಿರೀಕ್ಷಣೆ ಇದೆಯಲ್ವ, ಗಿಡವನ್ನೇ ಕೊಂದು ಹಾಕಿಬಿಡುತ್ತೆ. ಆದರೆ ಆ ಗಿಡವನ್ನು ಬೆಳೆಸಬೇಕು ಪ್ರಯತ್ನ ಇದ್ದರೆ ಆ ಫಲ ಖಂಡಿತವಾಗೂ ಆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಅದನ್ನು ನಾವು ಪ್ರತಿಯೊಬ್ಬರು ಜೀವನದಲ್ಲಿ ತಿಳ್ಕೊಳ್ಬೇಕು. ಹಾಗೆ ಜೀವನದ ಕೆಲವೊಂದಷ್ಟು ಘಟ್ಟಗಳು ಬದಲಾವಣೆ ಆಗುವಂಥದ್ದು ನೋಡಿ. ಚರ್ಮದಲ್ಲಿ ಏನಾದರೂ ಸಣ್ಣ ಪುಟ್ಟದ್ದು ಇದ್ದರೆ ಅದಕ್ಕೆ ಸ್ವಲ್ಪ ಗಮನಿಸ್ಕೊಳ್ಳಿ. ಯಾಕಂದರೆ 12ನೇ ರಾಶಿಯ ರಾಹು ಚರ್ಮದಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ಕಜ್ಜಿ ತುರುಕೆ ಇಂಥವ್ರಿದ್ದರೆ ಸ್ವಲ್ಪ ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಳ್ಳಿ. ಮತ್ತು ವಿದೇಶದಿಂದ ಸ್ವಲ್ಪ ಹಣಕಾಸಿಗೂ ಕೂಡ ದಾರಿಯಾಗಬಹುದು. ಈ ತಿಂಗಳಲ್ಲಿ ವಿದೇಶಿ ವಹಿವಾಟುಗಳು, ವಿದೇಶಿ ಸಂಬಂಧವಾದಂಥ ಅವಕಾಶಗಳು ಕೂಡ ಆಗಬಹುದು. ಮಕ್ಕಳ ವಿಷಯದಲ್ಲಿ ವಿದ್ಯಾಭ್ಯಾಸ ಸಂತೋಷ ಕೊಡುವ ಹಾಗೆ ಆಗಬಹುದು. ಮತ್ತು ಸ್ವಲ್ಪ ದೇವತಾರಾಧನೆ ನಿರಂತರವಾಗಿ ಮಾಡ್ತಾ ಇದ್ದೀರಿ, ನಿಲ್ಲಿಸಬೇಡಿ. ಯಾಕಂದರೆ ಕೆಲವೊಂದು ಸಲ ನಮಗೆ ಕಷ್ಟ ಬಂದಾಗ, ತೊಂದರೆ ಬಂದಾಗ ನಿಲ್ಲಿಸಿಬಿಡ್ತೇವೆ ನಾವು. ಹಾಗೆ ನಿಲ್ಲಿಸಬಾರದು. ಎಷ್ಟೋ ಸಲ ಇವತ್ತು ಮಾಡಿರುವಂಥ ನಾಳೆ ಖಂಡಿತವಾಗೂ ಫಲ ಕೊಡುತ್ತೆ. ನಾಳೆಗೆ ಆ ಫಲ ಕೊಟ್ಟೋದ್ರಿಂದ ಬಹಳ ಉತ್ತಮವಾದಂಥ ಮನಸ್ಥಿತಿಯೂ ಆಗುತ್ತೆ. ನೋಡಿ, ಎಲ್ಲೋ ಒಂದು ಸಲ ನಾವೊಂದು ಸಣ್ಣದಾಗಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ನಲ್ಲ, ಅದಾದ್ಮೇಲೆ ಬಹಳ ನನಗೆ ಒಳ್ಳೇದಾಗ್ತಾ ಬಂತಲ್ಲ ಹೇಳುವಂಥ ಮನಸ್ಥಿತಿ ಬರುತ್ತೆ ಅಲ್ವಾ. ಯಾಕೆ ಬರುತ್ತೆ ಹೇಳಿ? ನಿಮಗೆ ಪಂಚಮಕ್ಕೆ ವಿಶೇಷವಾಗಿ ಈ ಒಂದು ರಾಶಿಯವರಿಗೆ, ಚತುರ್ಥ ರಾಶಿ ಸಪ್ತಮ ರಾಶಿಯಲ್ಲಿ ಬುಧ. ಹಾಗಾಗಿ ನೀವೇನು ಮಾಡಬೇಕು ಒಂದು ಈ ತಿಂಗಳಲ್ಲಿ, ಅದಕ್ಕೆ ಹೇಳ್ತೇನೆ ಅಂತಂದರೆ ಮೀನರಾಶಿಯವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹುಣ್ಣಿಮೆಯ ದಿವಸ ನೋಡಿ, ಗುರುಪೂರ್ಣಿಮೆ ಅಂತ ಬಹಳ ಮುಖ್ಯವಾಗಿದೆ. ಇಲ್ಲಿ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಸಾಧ್ಯ ಇದೆಯೋ ಅಂಥವರು ಎಲ್ಲರೂ ಕೂಡ ಈ ಮೀನರಾಶಿಯವರು ಗುರುಪೂರ್ಣಿಮೆ ದಿವಸ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. 29ನೇ ತಾರೀಕಿಗಿದೆ, ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ಅದು ಬಹಳ ಒಳ್ಳೆಯದಾದಂಥದ್ದು. ಉತ್ತರಾಷಾಢ ನಕ್ಷತ್ರದಲ್ಲೇ ಚಂದ್ರ ಇರ್ತಾನೆ, ಅಂದರೆ ಮೀನರಾಶಿಯಲ್ಲೇ ಚಂದ್ರ ಇರ್ತಾನೆ. ಹಾಗಾಗಿ ಏನು ಸಾಧ್ಯವಾಗುತ್ತೋ ಅಷ್ಟು ಇಷ್ಟು ಅಂತೇನಿಲ್ಲ. ಸಾಮೂಹಿಕವಾದ ಸತ್ಯನಾರಾಯಣ ಸ್ವಾಮಿ ಕಥೆಗೆ ಬರೆಸುವಂಥದ್ದು ಬರೆಸಿ, ನಿಮ್ಮ ಕೈಯಲ್ಲಿ ಆಗ್ತದೆ ಅದನ್ನು ಮಾಡಿ. ಒಟ್ಟಿನ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಈ ಒಂದು ಕೆಲವೊಂದಷ್ಟು ಕಷ್ಟಗಳಿಗೆ, ಅದು ನಿಮ್ಮ ಪರ್ಸ್ನಲ್ ಆದಂಥ ಕೆಲವೊಂದಷ್ಟು ಕಷ್ಟಗಳಿದೆ, ನಾವು ಪಬ್ಲಿಕ್ಕಾಗಿ ಹೇಳಬಾರ್ದು. ಅಂತಹ ಕೆಲವೊಂದು ಹೇಳದೇ ಇರುವಂತಹ ಅನೇಕ ಕಷ್ಟಗಳಿದ್ದಾವೆ. ಆ ಕಷ್ಟಗಳಿಗೆ ಆ ಸ್ಪಂದನೆ ಕೊಡುವಂಥವನು ಯಾರಪ್ಪ ಅಂತಂದರೆ ಸತ್ಯನಾರಾಯಣ ಸ್ವಾಮಿ. ಅವನನ್ನು ಮರೆಯದೇ ಇದ್ದ ಹಾಗೆ ಅವನನ್ನು ಭಕ್ತಿಯಿಂದ ಈ ತಿಂಗಳಲ್ಲಿ ಕಾಲು ಹಿಡ್ಕೊಳ್ಳಿ. ಭಗವಂತ ನನಗೆ ಅನುಗ್ರಹ ಮಾಡು ನೀನು. ಯಾಕಂದರೆ ಕಲಿಯುಗದ ಕಾಮಧೇನು ಸತ್ಯನಾರಾಯಣ ಸ್ವಾಮಿ ಅಂತಂದರೆ ನೀವೆಲ್ಲ ಎಷ್ಟೋ ಜನ ಪ್ರತಿ ವರ್ಷ ಪ್ರತಿ ತಿಂಗಳು ಹೀಗೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಹತ್ರ ಮಾಡಲಿಕ್ಕೆ ಹಿಂದೆ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನ ಅಂದ್ಕೊಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಅಂತ ತೊಂದರೆ ಆಗಿಬಿಡುತ್ತಾಳೆ. ತೊಂದರೆ ಖಂಡಿತ ಯಾರಿಗೂ ಆಗೋದಿಲ್ಲ. ನಾವು ನಂಬಿಕೆ ಇಟ್ಟು, ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿಕೆ ಇಟ್ಟು ಮಾಡಬೇಕು. ನಮ್ಮ ಧರ್ಮದಲ್ಲಿ ಬಹಳಷ್ಟು ತೊಂದರೆ ಆಗುವಂಥದ್ದು ಕಡಿಮೆ, ಆಗುವಂಥ ಫಲ ನಿಧಾನ ಆಗುವುದೇ ಬಿಟ್ಟರೆ ಧರ್ಮದಲ್ಲಿ ನಂಬಿಕೆ ಇಟ್ಟು ಪ್ರೀತಿ ವಿಶ್ವಾಸ ಪ್ರಾಮಾಣಿಕವಾಗಿ ಭಗವಂತನ ನಂಬಿ ಪ್ರಾರ್ಥನೆ ಮಾಡಬೇಕು. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಿಕ್ಕೆ ಮರೆಬೇಡಿ ಅಂತೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು? ಪೂರ್ವಭಾದ್ರ ನಕ್ಷತ್ರದವರು ಸರ್ವೇಶಾಂ ಏಕಾದಶಿ 20ನೇ ತಾರೀಕಿಗೆ ಪ್ರಥಮ ಏಕಾದಶಿಯು ಕೂಡ ಸ್ವಲ್ಪ ಉಪವಾಸ ವ್ರತ ಮಾಡಿ, ಅಟ್ಲೀಸ್ಟು ಅನ್ನಾಹಾರಗಳನ್ನು ಕಡಿಮೆ ಮಾಡಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ನೋಡಿ. ಯೂಟ್ಯೂಬಿಗೆ ಹೋಗಿ ಏಕಾದಶಿ ವ್ರತದ ಮಹಿಮೆ ಅಂತೇಳಿ ಕೇಳಿ, ಬಹಳ ವಿಶೇಷವಾಗಿದೆ. ಹಾಗಾಗಿ ಆಹಾರದ ರೀತಿಯಲ್ಲಿ, ಯಾಕಂದರೆ ನಮ್ಮ ಹತ್ರ ಕೆಲವೊಂದಷ್ಟು ಖರ್ಚು ಮಾಡಲಿಕ್ಕಾಗತ್ತೆ, ಕೆಲವೊಂದು ಖರ್ಚು ಮಾಡಲಿಕ್ಕೆ ಆಗದೇ ಇದ್ದರೆ ಏಕಾದಶಿ ವ್ರತವನ್ನು ಮರ್ಯಾದೆ ಮಾಡಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ ನೀವು ಗುರುಪೂರ್ಣಿಮೆ ಇದೆ, ಒಂದು ಗುರುಚರಿತ್ರೆ ಪಾರಾಯಣೆ ಮಾಡಿ, ಗುರುನಾಮಸ್ಮರಣೆ ಮಾಡಿ. ರೇವತಿ ನಕ್ಷತ್ರದವರು ಅಷ್ಟೇ, ಗುರುಚರಿತ್ರೆ ಗುರುನಾಮಸ್ಮರಣೆ ಬಹಳಷ್ಟು ಮಾಡಿ. ಯಾಕಂದರೆ ಗುರುವೇ ನಿಮಗೆ ಕಷ್ಟಕ್ಕೆ ಅನುಗ್ರಹ ಮಾಡುವಂಥವನು. ಎಷ್ಟೋ ಸಲ ನನಗೆ ಯಾರೂ ಇಲ್ಲ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ಬಹಳ ತೊಂದರೆಯಲ್ಲಿದ್ದಾನೆ ಅಂತಂದರೆ ಆ ಗುರುವೇ ಯಾವುದೋ ಒಂದು ಶಕ್ತಿಯ ರೀತಿಯಲ್ಲಿ ನಿಮಗೆ ಅನುಗ್ರಹಿಸಿದ್ದಾನೆ. ಆ ಪರಮಾತ್ಮನ ಅನುಗ್ರಹದಿಂದ ಮಂಗಲವಾಗಲಿ. ಏನು ಕಷ್ಟ ತೊಂದರೆಗಳಿದ್ದರೂ ಕೂಡ ಈ ಬರುವಂತಹ 29ನೇ ತಾರೀಕು ಗುರುಪೂರ್ಣಿಮೆ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ. ಆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹವಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾರು ಲೈಕ್ ಮಾಡಿಲ್ಲ ಅಂಥವ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಆ ಗುರುಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಭಕ್ತಿಯನ್ನು ಪ್ರಾರ್ಥನೆ ಮಾಡೋಣ.
ध्यायेत् सत्यं गुणातीतं गुणत्रयसमन्वितं लोकनाथं त्रिलोकेशं कौस्तुभावर्णं हरिं नीलग्रीवं पीतवासं श्रीवत्सपदभूषितं गोविन्दं गोकुलानन्दं ब्रह्माद्यैरपि पूजितम् इंदिरारमण गोविंद गोविंद। भगवान सद्गुरु श्री श्रीधर स्वामी महाराज की जय। अवधूत चिंतन श्री गुरुदेव दत्त।